ಶಿವಮೊಗ್ಗದ ಕುವೆಂಪು ವಿವಿಯ ಪ್ರಮಾದಕ್ಕೆ ವಿದ್ಯಾರ್ಥಿಗಳು ಬೆಲೆ ತೆರೋ ರೀತಿಯಾಗಿದೆ. ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯೋ ರೀತಿಯಾಗಿದೆ. ಹೀಗಾಗಿ ಸಹಜವಾಗಿ ಆಕ್ರೋಶವನ್ನ ವಿದ್ಯಾರ್ಥಿಗಳು ಹೊರ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಎಡವಟ್ಟಿಗೆ ಒಂದು ದಾರಿ ಅಂತ ಹೇಗೆ ಮಾಡ್ಕೊಳ್ತು ಪಿವಿ? ಯಾರು ತಪ್ಪಿದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕುವೆಂಪು ವಿವಿ ತಂತ್ರಾಂಶದ ಪ್ರಮಾದ, ತಮ್ಮದಲ್ಲದ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ. ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಕೂಡ ಒಂದು. ಆದರೆ ಇತ್ತೀಚೆಗೆ ಒಂದಿಲ್ಲೊಂದು ಎಡವಟ್ಟಿನಿಂದ ವಿವಿ ಸುದ್ದಿಯಲ್ಲಿದೆ. 2021-22 ಏಪ್ರಿಲ್ ಮೇ ತಿಂಗಳಿನಲ್ಲಿ ಕಾಮರ್ಸ್ ವಿಭಾಗದ ಪ್ರಥಮ ಸೆಮಿಸ್ಟರ್ನ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಈ ಪರೀಕ್ಷೆಯ ಅಂಕಪಟ್ಟಿಯಲ್ಲಿ ತಾಂತ್ರಿಕ ದೋಷದಿಂದ ಎಡವಟ್ಟು ಉಂಟಾಗಿದೆ. ಹೀಗಾಗಿ ವಿವಿ ವ್ಯಾಪ್ತಿಯ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನು ಬರೆಯುವಂತಾಗಿದೆ. ಫೈನಾನ್ಷಿಯಲ್ ಅಕೌಂಟಿಂಗ್, ಡಿಜಿಟಲ್ ಫ್ಲೂಯೆನ್ಸಿ ಹಾಗೂ ಫಂಡಮೆಂಟಲ್ ಆಫ್ ಬಿಸಿನೆಸ್ ಅಕೌಂಟಿಂಗ್ ಈ ಮೂರು ವಿಷಯದ ಪರೀಕ್ಷೆಯನ್ನು 2024 ಫೆಬ್ರವರಿ ಮಾರ್ಚಿನಲ್ಲಿ ನಡೆಯುವ ಪರೀಕ್ಷೆಯನ್ನು ಮತ್ತೊಮ್ಮೆ ಬರೀಬೇಕು ಅಂತೇಳಿ ಪರೀಕ್ಷಾಂಗ ಕುಲಸಚಿವರು ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಈ ಹಿಂದೆ ಪರೀಕ್ಷಾ ಶುಲ್ಕ ಕಟ್ಟಿದವರು ಪರೀಕ್ಷೆಯ ಶುಲ್ಕವನ್ನು ಕಟ್ಟಬೇಕಿಲ್ಲ, ಹಾಗೆಯೇ ಪರೀಕ್ಷೆಯನ್ನು ಬರೀಬಹುದಾಗಿದೆ. ಒಂದು ವೇಳೆ ಪರೀಕ್ಷೆಯ ಶುಲ್ಕವನ್ನು ಕಟ್ಟಿಲ್ಲ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಶುಲ್ಕ ಕಟ್ಟಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತೇಳಿ ವಿವಿ ತಿಳಿಸಿದೆ. ಕುವೆಂಪು ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯತನದಿಂದ ಈ ಪ್ರಾಬ್ಲಮ್ ಉಂಟಾಗಿದೆ. ಏನಂತಂದ್ರೆ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಬರ್ತಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ನಲ್ಲಿ ಅವರು ಉತ್ತೀರ್ಣ ಅಂತ ಹೇಳಿ ಬಂದಿದೆ. ಆದ್ರೆ ಈಗ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಅವರ ರಿಸಲ್ಟ್ ಫೇಲ್ ಅಂತ ಹೇಳಿ ಬರ್ತಾ ಇದೆ. ಇದಕ್ಕೆ ಸಂಪೂರ್ಣ ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿನೇ ಕಾರಣ. ಅದನ್ನು ನಾವು ವಿಚಾರಿಸಲಿಕ್ಕೆ ಅಂತೇಳಿ 15 ದಿವಸದಿಂದ ಹೋಗ್ತಾನೆ ಇದೀವಿ. ಆದ್ರೆ ಆಡಳಿತ ಮಂಡಳಿಯ ನ್ಯೂಡಲ್ ಆಫೀಸರ್ ಆದಂತಹ ಅಶ್ವಥ್ ಅಹಮದ್ ಕೈಗೆ ಸಿಕ್ತಿಲ್ಲ, ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ನೇತೃತ್ವದಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ. ಒಟ್ಟಿನಲ್ಲಿ ಕುವೆಂಪು ವಿವಿಯ ಆಡಳಿತ ಮಂಡಳಿ ಮಾಡಿದ ಎಡವಟ್ಟಿಗೆ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸುವಂತಾಗಿದೆ. ವಿವಿಯ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತಾಂತ್ರಿಕ ದೋಷವನ್ನು ವಿವಿಯ ಅಧಿಕಾರಿಗಳು ಸರಿಪಡಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.